ತಲೆಯಿಂದ ಹಿಡಿದು ಪಾದದವರೆಗೂ ಪೇಯ್ನೆ. ಇನ್ನೊಂದು ಜನದಲ್ಲಾದರೂ ಒಂದು ಆರೋಗ್ಯವಾಗಿ ಉಟ್ಕೊಂಡು ಬರೋಣ ಅನಿಸ್ಬಿಟ್ಟಿತ್ತು ಸರ್ ನನಗೆ. ಆದರೆ ಇಲ್ಲಿ ಬಂದಮೇಲೆ ಕುತ್ಕೊಬೋದು, ನಿಂತ್ಕೊಬೋದು, ಎಕ್ಸಸೈಸು ಎಲ್ಲ ಪ್ರತಿಯೊಂದು ಮಾಡ್ಬೋದು. ಇಷ್ಟು ಜನ ನೋಡ್ತಿದ್ರಲ್ಲ ಸರ್, ಇಷ್ಟು ಜನ ಯೂಶ್ವಲಿ ಅದು ಅಫೋರ್ಡಬಲ್ ಇಲ್ಲ ಅಂದರೆ ಇಷ್ಟು ಜನ ಸೇರೋದೇ ಇಲ್ಲ ಅಲ್ಲಿ. ನಾವು ದಿನಕ್ಕೆ 200ರಿಂದ 250 ಪೇಷಂಟ್ ನೋಡ್ತೀವಿ ಇಲ್ಲಿ. ಎಸ್ಪೆಷಲಿ ವೀಕೆಂಡ್ಗಳಲ್ಲಂತೂ ಜನ ಇಲ್ಲಿ ಉಸಿರಾಡೋಕ್ಕೂ ಕೂಡ ಇದ್ರಲ್ಲ. ಈಗ ಕುತ್ಕೊಂಡು ಎದ್ದೇಳಕ್ಕಾಗ್ತಾ ಇಲ್ಲ. ಇವತ್ತು ನಾನು ಎದ್ದೇಳಬೇಕಂದ್ರೆ ಈ ಡಾಕ್ಟ್ರೇ ಕಾರಣ. ಎಷ್ಟೋ ಜನ ಜೀವ ಉಳಿಸೋ ವಿಡಿಯೋ ಇದು. ದಯವಿಟ್ಟು ಈ ವಿಡಿಯೋನ ನೀವು ಶೇರ್ ಮಾಡಲೇಬೇಕು. ಮಂಡಿ ನೋವು, ಬೆನ್ನು ನೋವು, ಕೈಕಾಲು ನೋವು, ಮೈ ಸೆಳೆತ ಯಾಕಾದ್ರೂ ಬದುಕಿದೀವೋ ಅನ್ನೋರು ಈ ಜಾಗಕ್ಕೆ ಬಂದು ಗುಣಮುಖರಾಗಿ ಖುಷಿಯಾಗಿ ಹೋಗ್ತಾ ಇದ್ದಾರೆ. ಹತ್ತಾರು ಹಾಸ್ಪಿಟಲ್ ಸುತ್ತಿ ನೀವು ಆಪರೇಷನ್ ಮಾಡಿಸ್ಕೊಂಡ್ರೇನೆ ಹುಷಾರಾಗೋದು ಅನ್ನೋರು ಕೂಡ ಈ ಜಾಗಕ್ಕೆ ಬಂದು ಆಪರೇಷನ್ ಇಲ್ದೇನೆ ಆರಾಮಾಗಿ ಓಡಾಡ್ತಿದ್ದಾರೆ. ಸಖತ್ತು ತುಂಬ ನೋವು ತಿಂದಿದ್ದೀನಿ. ನನಗಂತೂ ಇರೋದಕ್ಕೆ ಇಷ್ಟನೇ ಇರ್ತಾ ಇರಲಿಲ್ಲ, ಅಷ್ಟು ಸಫರ್ ಮಾಡಿದ್ದೀನಿ. ತುಂಬ ನೋವು ತಡೆಯೋಕ್ಕಾಗ್ತಾ ಇರಲಿಲ್ಲ ನನಗೆ. ಮಂಡಿ ಫುಲ್ಲು ಪೇಯ್ನ್ ಆಗ್ತಾಯಿತ್ತು, ಮತ್ತು ಒಂದು ಲೆಫ್ಟ್ ಸೈಡ್ ಫುಲ್ ಜೋಮ್ ಆ ಥರ ಎಲ್ಲ ಪೇಯ್ನ್ ಇತ್ತು. ಈಗ ಇಲ್ಲಿ ಬಂದಮೇಲೆ ಸ್ವಲ್ಪ ಪರವಾಗಿಲ್ಲ, ಕಡಿಮೆ ಆಗಿದೆ. 80% ಕಡಿಮೆ ಆಗಿದೆ. ನಾನು ಸುಮಾರು ಒಂದು 2-3 ಕಡೆ ತೋರಿಸಿರ್ಬೋದು ಅಷ್ಟೇ. ಆಮೇಲೆ ಯೂಟ್ಯೂಬಲ್ಲಿ ನೋಡಿ ನಾನು ಇಲ್ಲಿ ರೆಫರ್ ಮಾಡಿ ಇಲ್ಲಿ ಬಂದೆ. ನಿದ್ದೆನೇ ಬರ್ತಾ ಇರಲಿಲ್ಲ ಸರ್. ಮಧ್ಯರಾತ್ರಿ 1 ಗಂಟೆ ಕುತ್ಕೊಂಡ್ರೆ, ಒಂದು 3 ಗಂಟೆ ಕೆಳಗಡೆ ಕುತ್ಕೊಂಡ್ಬಿಟ್ರೆ ಸೋಫಾದಾಗ ನೋಡ್ಕೊಂಡು ಆಮೇಲೆ ನನ್ನ ಮಗ ಬಂದು ಕರ್ಕೊಂಡು ಹೋಗ್ತಿದ್ದ. ಆಮೇಲೆ ಇಲ್ಲಿ ಬಂದಮೇಲೆ ಸ್ವಲ್ಪ ನಿದ್ದೆ ಎಲ್ಲ ಚೆನ್ನಾಗಿ ಬರ್ತಿದೆ, ತುಂಬ ಚೆನ್ನಾಗಿ ಆಗ್ತಾ ಇದೆ. ಓಡಾಡೋಕ್ಕಾಗ್ತಾ ಇರಲಿಲ್ಲ, ಸಿಕ್ಕಾಪಟ್ಟೆ ಕಾಲು ನೋವಿತ್ತು, 2 ಕಾಲು ನೋವಿತ್ತು. ಓಡಾಡೋಕ್ಕಾಗ್ತಾ ಇಲ್ಲ, ಮಲಗೋಕ್ಕೂ ಆಗ್ತಾ ಇರಲಿಲ್ಲ. ಇಲ್ಲಿಗೆ ಬಂದಮೇಲೆ ಪೂರ್ತಿ ಕ್ಯೂರ್ ಆಗಿದೆ. ನಮ್ಮಲ್ಲಿ ಮಂಡಿ ನೋವು ಅಂದರೆ ನೀ ಆಸ್ಟಿಯೋಆರ್ಥರೈಟಿಸು, ಮತ್ತು ಮಂಡಿಲಿ ಏನಾದ್ರು ಟೇರ್ ಆಗಿದ್ದರೆ ACL ಟೇರ್, PCL ಟೇರ್ ಅಥವಾ ಮೆನಿಸ್ಕಸ್ ಟೇರ್ ಅದು, ಆಮೇಲೆ ಡಿಸ್ಕ್ ಬಲ್ಜು, ಸಿಯಾಟಿಕಾ, ಆಮೇಲೆ ಲಂಬಾರ್ ಸ್ಪಾಂಡಿಲೋಸಿಸು, ಸರ್ವೈಕಲ್ ಸ್ಪಾಂಡಿಲೋಸಿಸು, ಮತ್ತು ಫ್ರೋಝನ್ ಶೋಲ್ಡರು, ರುಮಟೆಡ್ ಆರ್ಥರೈಟಿಸು, ಮತ್ತು ಅಂದರೆ ಸಂಧಿವಾತ, ANT-CCP ಪಾಸಿಟಿವ್, ASLO ಪಾಸಿಟಿವ್ ಇದೆಲ್ಲ ಕೊಡ್ತೀವಿ. AVN ಕೇಸಸ್, AVN ಹಿಪ್ ಅದು, ಮತ್ತು ಹಿಪ್ ಆರ್ಥರೈಟಿಸು, ಮತ್ತು HLA-B27 ಪಾಸಿಟಿವ್ ಕೇಸಸ್. ಸೊ ಈ ಥರ ಆಲ್ಮೋಸ್ಟ್ ಯಾವುದೇ ಲೈಕ್ ಮೂಳೆ ಮತ್ತು ಜಾಯಿಂಟ್ ಪೇಯ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲದಕ್ಕೂ ಕೂಡ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ವಿತ್ ಇಂಜೆಕ್ಷನ್ಸ್ ಆ್ಯಂಡ್ ಸಪ್ಲಿಮೆಂಟಲ್ಲಿ ನಾವು ಕೊಟ್ಟು ಸರಿ ಮಾಡೋದಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ. ನಮ್ಮದು ಚಿಕಿತ್ಸೆ ವಿಧಾನ ಅಂತಂದರೆ ಇದು ಒಂಥರ ಫಂಕ್ಷನಲ್ ಮೆಡಿಸಿನ್ ಅಂತ. ಫಂಕ್ಷನಲ್ ಮೆಡಿಸಿನ್ ಅಂತಂದರೆ ಯಾವುದೇ ಒಂದು ಕಾಯಿಲೆ ಬರೋದಕ್ಕೆ, ಅದು ಯಾವುದೇ ಒಂದು ನೋವು ಬರೋದಕ್ಕೆ ಮೂಲ ಕಾರಣ ಬಂದು ಒಂದು ಇನ್ಫ್ಲಮೇಷನ್ನ ಕಮ್ಮಿ ಮಾಡೋದಕ್ಕೆ ಬಂದು, ಇನ್ಫ್ಲಮೇಷನ್ ಬರೋದಕ್ಕೆ ಮೇಯ್ನ್ ಕಾರಣ ಬಂದು ಫುಡ್ಡು. ಅದು ಯಾಕಂದರೆ ಕರಳಲ್ಲಿ ಇನ್ಫ್ಲಮೇಷನ್ ಉತ್ಪತ್ತಿ ಆಗೋದು ಫುಡ್ಡಿಂದ ಬರುತ್ತೆ. ಆ ಫುಡ್ಡನ್ನು ಲೈಫ್ ಸ್ಟೈಲ್ನ ಕರೆಕ್ಷನ್ ಮಾಡೋದ್ರ ಮುಖಾಂತರ ನಾವು ಯಾವ ರೀತಿಯ ಆಹಾರ ಸೇವನೆ ಮಾಡಬೇಕು, ಯಾವ ರೀತಿ ಆಹಾರ ಸೇವನೆ ಮಾಡಬಾರ್ದು ಅನ್ನೋ ಒಂದು ಫುಡ್ ಆ್ಯಂಡ್ ಲೈಫ್ ಸ್ಟೈಲ್ನ, ನ್ಯೂಟ್ರಿಷನ್ನ ಚೇಂಜ್ ಮಾಡೋದ್ರ ಮುಖಾಂತರ ನಮ್ಮ ದೇಹದಲ್ಲಿರ್ತಕ್ಕಂಥ ಜಾಯಿಂಟ್ಸ್ನ ಮತ್ತು ಬೋನ್ಸ್ನ ಸ್ಟ್ರೆಂತ್ ಮಾಡಿಕೊಂಡು ಇರ್ತಕ್ಕಂಥ ಕಾಯಿಲೆಗಳನ್ನ ವಾಸಿ ಮಾಡ್ಕೊಳ್ತಕ್ಕಂಥ ವಿಧಾನ ಫಂಕ್ಷನಲ್ ಮೆಡಿಸಿನ್ ಅಂತ ಕರಿತೀವಿ. ಇದು ನಮ್ಮ ಟ್ರೀಟ್ಮೆಂಟ್ ವಿಧಾನ. ಫುಡ್ ಆ್ಯಂಡ್ ಲೈಫ್ ಸ್ಟೈಲ್ ಚೇಂಜ್ ಮಾಡ್ತೀವಿ. ಆಗಿರ್ತಕ್ಕಂಥ ಕೊರತೆನ ನೀಗಿಸೋದಕ್ಕೆ ಮತ್ತು ದೇಹದಲ್ಲಿರ್ತಕ್ಕಂಥ ಟಾಕ್ಸಿನ್ಸ್ನ ಕಮ್ಮಿ ಮಾಡೋದಕ್ಕೆ IV ಡ್ರಿಪ್ಗಳು ಕೊಡ್ತೀವಿ. ವಿಟಮಿನ್ C ಥೆರಪಿ ಅಂತ ಕೊಡ್ತೀವಿ. ಮತ್ತು ಕೆಲವು ಇದೇ ಥರ ಮಲ್ಟಿವಿಟಮಿನ್ ಥೆರಪಿ ಆ ಥರ ಮಾಡ್ಕೊಳ್ಳೋದ್ರ ಮುಖಾಂತರ ಬಾಡಿಲಿರ್ತಕ್ಕಂಥ ಇಡೀ ಬಾಡಿನ ಸರಿ ಆಗೋದಕ್ಕೆ ಸಪೋರ್ಟ್ ಆಗುತ್ತೆ. ಅದ್ರ ಜೊತೆಗೆ ಆ ಲೋಕಲಲ್ಲಿ ಏನೋ ಒಂದು ಕಾಯಿಲೆ ಇರುತ್ತೆ. ಈಗ ಮಂಡಿ ನೋವು ಆರ್ಥರೈಟಿಸ್ ಇದೆ ಅಂತಂದರೆ ನಮ್ಮ ಪ್ರೊಫೆಸರ್ ಕರೆಕ್ಟಾಗಿ ಚೆನ್ನಾಗಿ ಹೇಳ್ತಾರೆ ಅವರು. ಮಂಡಿ ನೋವು ಅನ್ನೋದಕ್ಕೆ ಇಟ್ ಈಸ್ ಎ ಲೋಕಲ್ ಮ್ಯಾನಿಫೆಸ್ಟೇಷನ್ ಆಫ್ ಎ ಸಿಸ್ಟಮಿಕ್ ಡಿಸೀಸ್ ಅಂತಾರೆ. ಅಂದರೆ ಮೈಯಲ್ಲಿರ್ತಕ್ಕಂಥ ಕಾಯಿಲೆ ಲೋಕಲ್ ಮಂಡಿಲಿ ಬಂದು ಕಾಣಿಸ್ಕೊತಾ ಇದೆ. ಮಂಡಿನ ಅಷ್ಟೇ ಅಲ್ಲೇನೋ ಇಂಜೆಕ್ಷನ್ನು, ಅಲ್ಲೇನೋ ಒಂದು ಪ್ರೊಸೀಜರ್ ಮಾಡೋದ್ರಿಂದ ಇದು ಮಂಡಿ ನೋವು ವಾಸಿ ಆಗೋಲ್ಲ. ಸೊ ಮಂಡಿಲಲ್ಲಿ ಏನೋ ಒಂದು ಇಂಜೆಕ್ಷನ್ನು ಅಥವಾ ಇದು ಕೊಟ್ಟು ಆ ಮೊಮೆಂಟ್ಗೆ ಆಕ್ಟಿವೇಟ್ ಮಾಡಿ ಅದನ್ನು ಜೊತೆಗೆ ಸಿಸ್ಟಮಿಕಲಿ ಕರೆಕ್ಷನ್ ಮಾಡಿದ್ರೆ ಪೇಷಂಟು ತುಂಬ ಚೆನ್ನಾಗಿ ವಾಸಿ ಆಗ್ತಾರೆ ಅಂತಕ್ಕಂಥ ಒಂದು ತತ್ವವನ್ನು ನಾವು ನಂಬ್ತೀವಿ ಸರ್. ಅಡ್ಮಿಷನ್ನ ಅವಶ್ಯಕತೆ ಇಲ್ಲ. ತುಂಬ ಕ್ರಿಟಿಕಲ್ ಕಂಡೀಷನ್ ಅಂತ ಅಂದರೆ 5 ದಿನ ಅಡ್ಮಿಷನ್ ಮಾಡ್ಕೊಂತೀವಿ. ಯಾಕಂದರೆ ಅವ್ರಿಗೆ ನಡೆಯೋಕ್ಕೆ ಬರ್ತಾ ಇಲ್ಲ ಅಂತಂದರೆ ಜಸ್ಟ್ ಇಂಜೆಕ್ಷನ್ ಕೊಟ್ಟು ಕಳಿಸ್ತೀವಿ ಫಸ್ಟ್ ನೋಡಿಬಿಟ್ಟು. ಇಲ್ಲ ಅವ್ರಿಗೆ ನಾವು ನೋಡ್ತೀವಿ, ಗೊತ್ತಾಗುತ್ತೆ ಕಂಡೀಷನ್ ಸಿವಿಯರ್ ಇದೆ ಅಂತಂದರೆ ಒಂದು 5 ದಿನ ಅಡ್ಮಿಷನ್ ಮಾಡಿಕೊಂಡು ಎವ್ರಿ ಡೇ ಇಂಜೆಕ್ಷನ್ಸು ಪ್ಲಸ್ ಮೆಡಿಸನ್ಸು, IV ಡ್ರಿಪ್ಗಳು, ಮಲ್ಟಿವಿಟಮಿನ್ ಡ್ರಿಪ್ಗಳು, ವಿಟಮಿನ್ C ಡ್ರಿಪ್ಗಳು ಎಲ್ಲ ಕೊಟ್ಕೊಂಡು ಮತ್ತು ಒಂದು ಪ್ರಾಪರ್ ಡಯಟಲ್ಲಿ ಅವ್ರನ್ನ ಇಟ್ಬಿಟ್ಟು ನೀಟಾಗಿ ಬಾಡಿನ ಒಂದು ಲೆವೆಲ್ ಆಫ್ ಇನ್ಫ್ಲಮೇಷನ್ನ ಕಮ್ಮಿ ಮಾಡ್ತಕ್ಕಂಥ ಮೆಥಡ್ನ ಮಾಡ್ತೀವಿ ಸರ್. ನಮ್ಮದು HSR ಲೇಔಟಲ್ಲಿ ಮೇಯ್ನ್ ಬ್ರಾಂಚ್ ಇರೋದು HSR ಲೇಔಟು 7 ಸೆಕ್ಟರು ಇಲ್ಲಿ ಬ್ಯಾಂಗ್ಳೂರಲ್ಲಿದೆ ಸರ್. ಮೇಯ್ನ್ಲಿ ನಾನ್ ಸರ್ಜಿಕಲ್ ಪೇಯ್ನ್ ಟ್ರೀಟ್ಮೆಂಟ್ ಫಾರ್ ನೀ ಜಾಯಿಂಟ್ ಆ್ಯಂಡ್ ಡಿಸ್ಕ್ ಬಲ್ಜ್ ಆ್ಯಂಡ್ ರುಮಟೆಡ್ ಆರ್ಥರೈಟಿಸ್. ಸರ್ ಹಾಸ್ಪಿಟ್ಲು 24/7 ಓಪನ್ ಇರುತ್ತೆ. ಇದು ನಾಟ್ ಎ ಕ್ಲಿನಿಕ್ ಅಲ್ಲ, ಇದು ಹಾಸ್ಪಿಟ್ಲು, ಒಂದು 30 ಬೆಡ್ ಹಾಸ್ಪಿಟ್ಲು. ಇದರಲ್ಲಿ ಮುಖ್ಯವಾಗಿ ಅಪಾಯಿಂಟ್ಮೆಂಟಿಗೆ ಒಂದು ನಂಬರ್ ಇರುತ್ತೆ. ಅಪಾಯಿಂಟ್ಮೆಂಟ್ ಆದರೂ ಬುಕ್ ಮಾಡ್ಬೋದು. ಇಲ್ಲ ಅಂತಂದರೆ drhill.in ಅಂತ ವೆಬ್ಸೈಟಲ್ಲಿ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡು ಬರ್ಬೋದು ಸರ್.